ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಫೋಕಸ್ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ನಾನು ಇಂದು SSLC 10th ಸೋಷಿಯಲ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತಹ ವಾಟ್ ಈಸ್ ಪ್ರಶ್ನೆಗಳನ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಯಾರೆಲ್ಲ ನಮ್ಮ ಫಸ್ಟ್ ವಿಡಿಯೋನ ಯಾರು ನೋಡಿಲ್ಲ ನೋಡಿ ಅದರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಮುಂದುವರೆದ ಭಾಗವಾದಂತಹ ವಾಟ್ ಈಸ್ ಕ್ವೆಶನ್ಗಳನ್ನ ನಾವು ಇಂದು ಡಿಸ್ಕಸ್ ಮಾಡೋಣ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಈ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ. 21ನೇ ಕ್ವೆಶನ್ ಹೋಗೋಣ ಸರ್. ಹಂಗಾರೆ 20 ಕ್ವೆಶನ್ ಸರ್, 1ರಿಂದ 20ರವರೆಗಿನ ಪಾರ್ಟ್ 1 ವಿಡಿಯೋದಲ್ಲಿ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ. ಇದು ನಮ್ಮ 2ನೇ ವಿಡಿಯೋ ಅಂತ ಹೇಳ್ತಾ ಹಾಗಾಗಿ 21 ನಂಬರ್ ನಾವು ತೋರಿಸ್ತಾ ಇರೋದು. 21 ಕ್ವೆಶನ್ ಏನ್ ಹೇಳ್ತಾ ಇದೆ ಅಂದ್ರೆ, ವಾಟ್ ಈಸ್ ದ ಅರುಮ್ ರೇಸ್ ಅಂತ ಹೇಳ್ತಾ ಇದೆ. ಅರುಮ್ ರೇಸ್ ಅಂದ್ರೆ ನಿಮಗೆ ಗೊತ್ತಿರ್ಬೇಕು. ಅರುಮ್ಸ್ ಅಂದ್ರೆ ಶಸ್ತ್ರಾಸ್ತ್ರ, ಹೌದ್ರಾ? ರೇಸ್ ಅಂದ್ರೆ ಸ್ಪರ್ಧೆ. ಓಕೆ, ಅಂದ್ರೆ ಈ ಶಸ್ತ್ರಾಸ್ತ್ರ ಸ್ಪರ್ಧೆ ಅಂದ್ರೆ ಏನಂತ, ಶಸ್ತ್ರಾಸ್ತ್ರ ಸ್ಪರ್ಧೆ ಅಂದ್ರೆ 1 ಮಾರ್ಕ್ಸ್ ಬರುವಂತ ಪ್ರಶ್ನೆಗಳಿಗೆ ನಾವು ಇಂದು ಡಿಸ್ಕಸ್ ಮಾಡ್ತಾ ಇರೋಣ. ಲಾಸ್ಟ್ ಟೈಮ್ ಎಲ್ಲ ಸಹಿತ ಅದೇ 1 ಅಂಕದ ಪ್ರಶ್ನೆಗಳಿಗೆ ನಾವು ಡಿಸ್ಕಸ್ ಮಾಡಿದೀವಿ. ದ ಅರುಮ್ ರೇಸ್ ಮೀನ್ಸ್, ಅರುಮ್ ರೇಸ್ ಈಸ್ ದ ಕಾಂಪಿಟಿಷನ್ ಅಮಾಂಗ್ ದ ಕಂಟ್ರೀಸ್ ಫಾರ್ ಪ್ರೊಡಕ್ಷನ್, ಸ್ಟಾಪ್ ಕೀಪಿಂಗ್ ಅಂಡ್ ಯೂಸ್ ಆಫ್ ಅರುಮ್ಸ್ ಈಸ್ ಕಾಲ್ಡ್ ಅರುಮ್ಸ್ ರೇಸ್. ಇಷ್ಟು ನೀವು ಆನ್ಸರ್ ಬರೆದ್ರೆ ಎಕ್ಸಾಮ್ ಅಲ್ಲಿ 1 ಅಂಕವನ್ನ ಪಡ್ಕೊಳ್ಬಹುದು. ನಾವ್ಯಾಕ ಈ ರೀತಿಯ ವಿಡಿಯೋ ಮಾಡ್ತೀವಿ ಅಂದ್ರೆ, ನೀವು 80 ಔಟ್ ಆಫ್ 80 ನಿಯರ್ ಇರ್ಬೇಕಪ್ಪ ಅಂದ್ರೆ ಈ 1 ಅಂಕಗಳ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ಓಕೆ, ಅಂತಹ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ನಾವೇನ್ ಮಾಡ್ತಿದ್ವಿ, ಈಗ ಡಿಸ್ಕಸ್ ಮಾಡ್ತಾ ಇದ್ವಿ ಅಂತ ಹೇಳ್ತಾ ನೆಕ್ಸ್ಟ್ 2ನೇ ಕ್ವಶನ್ಗೆ ಹೋಗ್ಬಿಡೋಣ. 2ನೇ ಕ್ವಶನ್ ಏನು, 22 ಕ್ವಶನ್ ಏನು, ವಾಟ್ ಡು ಯು ಮೀನ್ ಡಿಸ್ಅರ್ಮಾಮೆಂಟ್? ಈಗ ಅರುಮ್ ರೇಸ್ ಕೇಳಿ ನೋಡಿದ್ವಿ, ಹೌದಾ? ಡಿಸ್ಅರ್ಮಾಮೆಂಟ್ ಅಂದ್ರೆ ಏನು? ಇಟ್ ಈಸ್ ವೆರಿ ಕ್ಲಿಯರ್. ಬಹಳ ಈಸಿ ಆದ ಪ್ರಶ್ನೆಗಳಿಗೆ ಈಸಿ ಆದ ಉತ್ತರ ನಾವು ತೆಗೆದುಕೊಂಡು ಬಂದಿದ್ದೀವಿ. ಆಲ್ ಟೈಪ್ಸ್ ಆಫ್ ದ ಅರ್ಮಾಮೆಂಟ್ಸ್ ಫಾರ್ ದ ಪರ್ಪೋಸ್ ಆಫ್ ಎಂಡಿಂಗ್ ಅರ್ಮಾಮೆಂಟ್ ರೇಸ್ ಇಸ್ ಕಾಲ್ಡ್ ಡಿಸ್ಅರ್ಮಾಮೆಂಟ್. ಎಕ್ಸಾಮ್ ಅಲ್ಲಿ ಇಷ್ಟೇ ಆನ್ಸರ್ ಬರೆದ್ರೆ ನಿಮಗೆ 1 ಅಂಕ ಖಚಿತ. ಓಕೆ, ನೆಕ್ಸ್ಟ್ 23rd ಕ್ವಶನ್, ವಾಟ್ ಆರ್ ಮೋಬ್ಸ್? ನೋಡ್ರಿ, ಲಾಸ್ಟ್ ಟೈಮ್ ಇದನ್ನ ಕ್ವಶನ್ ಕೇಳಿದ್ದ ಅಂದ್ರೆ ಆನ್ಯುವಲ್ ಎಕ್ಸಾಮ್ ಆಗಿ ಮತ್ತೆ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ. mob means any assemble of people around a common interest without any expectation or planning is called mob. Okay, bala expected question idu 1 marks indu. What are mobs? What is mobs anta kelbodu, what is meant by mobs anta kelbodu. Assemble a people around a common interest without any expectation or planning is called mob. Ishtu answer badre saak ನೀವು. Next 24th question. Okay, what are riots? Riots andre ಏನು? The violent and destructive nature of behavior is called riots. Okay, ಇಷ್ಟು ಆನ್ಸರ್ ಬಂದ್ರೆ ನೀವು ಸಾಕು, 1 ಅಂಕ ಪಡಿತೀರಿ ನಾಳೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್ ಪ್ರಿಪೇಟರಿ 3 ಎಕ್ಸಾಮ್ ಅಲ್ಲಿ ಸಹಿತ ಹೆಲ್ಪ್ ಆಗ್ಬೋದು. ನೆಕ್ಸ್ಟ್ 25ನೇ ಕ್ವಶನ್ ಏನ್ ಹೇಳ್ತಾ ಇದೆ, ವಾಟ್ ಈಸ್ ಕಲೆಕ್ಟಿವ್ ಬಿಹೇವಿಯರ್? ವಾಟ್ ಈಸ್ ಕಲೆಕ್ಟಿವ್ ಬಿಹೇವಿಯರ್? ಕಲೆಕ್ಟಿವ್ ಬಿಹೇವಿಯರ್ ಅಂದ್ರೆ ಏನು ಅಂತ ಅರ್ಥ. It means when is a member of a group, he behaves in a manner totally different from the way he behaves when is alone is called collective behavior. ಇಷ್ಟು ಅಂಕ ಇದು ಆನ್ಸರ್ ಬರೆದ್ರೆ ನಿಮಗೆ 1 ಅಂಕ ನೋಡ್ರಿ. ಬಹಳ ಈಸಿ ಆದಂತಹ ಉತ್ತರವನ್ನ, ಸರಳವಾದ ಉತ್ತರವನ್ನ ಕೊಡಲು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ 26ನೇ ಕ್ವಶನ್, ಹೂ ಈಸ್ ಎ ಚೈಲ್ಡ್ ಲೇಬರ್? ಬಾಲ ಕಾರ್ಮಿಕ ಅಂದ್ರೆ ಯಾರು ಅಂತ ಕೇಳಿದಾನೆ. ವೆರಿ ಸಿಂಪಲ್ ಅಂಡ್ ಈಸಿ ಆನ್ಸರ್. ಚೈಲ್ಡ್ ಲೇಬರ್ಸ್ ಆರ್ ದೋಸ್ ಹೂ ಆರ್ ದ ಏಜ್ಡ್ ಬಿಲೋ 14 years and work in order to earn money is called child labor. ಬಾಲ ಕಾರ್ಮಿಕ ಅಂದ್ರೆ ಯಾರು? ದೋಸ್ ಅಂತ ಕೇಳಿದ ಯಾರಾದ್ರೂ ಆಗಿರ್ಬೋದು. ಎಷ್ಟು
14 ವರ್ಷದ ಒಳಗಡೆ ಎಲ್ಲಾದ್ರೂ ಆತ ಕೆಲಸ ಮಾಡುವಂತದ್ದು ಅಂದ್ರೆ ದುಡಿಮೆಗೆ ಅರ್ನ್ ಮಾಡುವಂತದ್ದು, ಮನೆಯ ವಿಚಾರಕ್ಕೆ ಅಂದ್ರೆ ಹಣದ ವಿಚಾರಕ್ಕೆ ಅವ್ನು ಯಾವ್ದಾದ್ರು ರೀತಿಯ ಕೆಲಸ ಮಾಡ್ತಾ ಇದ್ರೆ ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಚೈಲ್ಡ್ ಲೇಬರ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ 27ನೇ ಕ್ವಶನ್ ಏನಿದೆ? 27th, ವಾಟ್ ಈಸ್ ಚೈಲ್ಡ್ ಮ್ಯಾರೇಜ್? ಬಾಲ್ಯ ವಿವಾಹವೆಂದ್ರೇನು ಅಂತ. ಅಕಾರ್ಡಿಂಗ್ ಟು ದ ಲಾ, ದ ಮ್ಯಾರೇಜ್ ದಟ್ takes place between a boy below 21 years and a girl who is below 18 years is child marriage. Okay, according to the law, the marriage that takes place between a boy below 21 years and a girl who is below 18 years is child marriage. Okay, child marriage ಇದನ್ನೇ ನಾವು ಬಾಲ್ಯ ವಿವಾಹ ಅಂತ ಕರಿತೀವಿ. ಇಷ್ಟು ಆನ್ಸರ್ ನೀವು ಬರೆದ್ರೆ ಸಾಕು. ನೋಡ್ರಿ, ಎಲ್ಲಾ ಎಕ್ಸಾಮಿಗೆ ಹೆಲ್ಪ್ಫುಲ್ ಆಗಿರುವಂತಹ ಪ್ರಶ್ನೆಗಳನ್ನ ನಾವು ತೆಗೆದುಕೊಂಡು ಬಂದಿದೀವಿ ಅಂತ ಹೇಳ್ತಾ 28ನೇ ಕ್ವಶನ್, ವಾಟ್ ಈಸ್ ದ ಮೀನಿಂಗ್ ಆಫ್ ಫೀಮೇಲ್ ಫೋರ್ಟಿಸೈಡ್? ಫೀಮೇಲ್ ಫೋರ್ಟಿಸೈಡ್ ಅಂತ ಕೇಳಿ ನೋಡ್ರಿ. ಸೊ ಬಹಳ ಬ್ಯೂಟಿಫುಲ್ ಆದಂತ ಕ್ವಶನ್ ಇದು. ವೆನ್ ದಿ ಫೈಟ್ಸ್ ಇಸ್ ದಟ್ ಎ ಗರ್ಲ್ ಅಂಡ್ ದ ಪೇರೆಂಟ್ ನಾಟ್ ವಾಂಟ್ ಎ ಗರ್ಲ್ ಬೇಬಿ ಟು ಬಿ ಬೋರ್ನ್, the kill at the home itself is called female ferticides ಅಂತ ಕರಿತೀವಿ ನಾವು. ಓಕೆ, ಸೊ ತಂದೆ ತಾಯಿಗಳು ಫೈಟ್ಸ್ ಅಂದ್ರೆ ಗರ್ಭದಲ್ಲೇ ಆ ಒಂದು ಮಗು ಹೆಣ್ಣು ಅಂತ ನಿರ್ಧಾರ ಮಾಡಿದಾಗ, ಬಿಫೋರ್ ಅಂತ ಕೇಳಿದಾನಲ್ಲ, ಹೌದಾ? ಸೊ ಅದನ್ನ ಏನ್ ಮಾಡ್ತಾರೆ, ಸಾಯಿಸುವಂತ ಪ್ರವೃತ್ತಿಯನ್ನ ಮಾಡ್ತಾರೆ. ಸೊ ಅದಕ್ಕೆ ನಾವು ಫೀಮೇಲ್ ಫರ್ಟಿಸೈಡ್ ಅಂತ ಕರಿತೀವಿ, ಹೆಣ್ಣು ಭ್ರೂಣ ಹತ್ಯೆ. ಓಕೆ, ಸೊ 29th, ವಾಟ್ ಈಸ್ ಫೀಮೇಲ್ ಇನ್ಫರ್ಟಿಸೈಡ್ಸ್ ಅಂತ ಕೇಳ್ತಾರೆ. ದ ಇನ್ಹ್ಯೂಮನ್ ಪ್ರಾಕ್ಟೀಸ್ ಆಫ್ ಕಿಲ್ಲಿಂಗ್ ದ ಫೀಮೇಲ್ ಬೇಬಿ ಆಫ್ಟರ್ ಇಸ್ ಬಾರ್ನ್ ಈಸ್ ಫೀಮೇಲ್ ಇನ್ಫರ್ಟಿಸೈಡ್ಸ್. ಸೊ ಹುಟ್ಟಿದ ನಂತರ ಅದು ಹೆಣ್ಮಗು ಅನ್ನೋದು ಗೊತ್ತಾಯ್ತು ಅಂದ್ರೆ ಅದನ್ನ ಏನ್ ಮಾಡೋದು, ಸಾಯಿಸುವಂತ ವ್ಯವಸ್ಥೆ. ನೆಕ್ಸ್ಟ್ 29th ಆದ್ಮೇಲೆ 30, ವಾಟ್ ಆರ್ ದ ಖಾರಿಫ್ ಕ್ರಾಪ್ಸ್? ಗಿವ್ ಎಕ್ಸಾಂಪಲ್ ಅಂತ ಕೇಳ. ಖಾರಿಫ್ ಕ್ರಾಪ್ಸ್ ಅಂದ್ರೆ ಏನು? ದ ಕ್ರಾಪ್ ಗ್ರೋವಿಂಗ್ ಡ್ಯೂರಿಂಗ್ ದ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಆರ್ ಕಾಲ್ಡ್ ಖಾರಿಫ್ ಕ್ರಾಪ್ಸ್. ಯಾವ ಬೆಳೆ ಸೌತ್ ವೆಸ್ಟ್ ಮಾನ್ಸೂನ್ ಅಲ್ಲಿ ಬಿತ್ತಿ ಅದನ್ನ ನಾವೇನ್ ಮಾಡ್ತೇವೆ, ಬೆಳಿತೇವಲ್ಲ, ಅದನ್ನ ನಾವು ಖಾರಿಫ್ ಕ್ರಾಪ್ಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಪೆಡ್ಡಿ, ರಾಗಿ, ಕಾಟನ್. ಓಕೆ, ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ಹತ್ತಿ ಆಗಿರ್ಬೋದು. ಸೊ ಬ್ಯೂಟಿಫುಲ್ ಕ್ವಶನ್ ಇದೆ ನೋಡ್ರಿ. 31st, ವಾಟ್ ಆರ್ ದ ನ್ಯಾಚುರಲ್ ಡಿಸಾಸ್ಟರ್ಸ್? ನ್ಯಾಚುರಲ್ ಡಿಸಾಸ್ಟರ್ಸ್, ಪ್ರಾಕೃತಿಕ ವಿಕೋಪ ಎಂದರೆ ಏನು ಅಂತ ಕೇಳ್ತಾನೆ. ನ್ಯಾಚುರಲಿ ಅಕ್ವೈರಿಂಗ್ ದ ಡಿಸ್ಟ್ರಕ್ಟಿವ್ ದ ಇನ್ಸಿಡೆಂಟ್ಸ್ ರಿಸಲ್ಟಿಂಗ್ ಇನ್ ಲಾಸ್ ಆಫ್ ಹ್ಯೂಮನ್ ಲೈಫ್ ಅಂಡ್ ಪ್ರಾಪರ್ಟಿ ಆರ್ ಕಾಲ್ಡ್ ನ್ಯಾಚುರಲ್ ಡಿಸಾಸ್ಟರ್ಸ್. ಸೊ ಪ್ರಾಕೃತಿಕವಾಗಿ ಯಾವುದಾದರೂ ಏನು ಪ್ರಾಕೃತಿಕ ವಿಕೋಪಗಳು ನಾಶ ಮಾಡುವಂತಹ ಸನ್ನಿವೇಶದ ಆಗಿರ್ಬೋದು, ಅದರ ಫಲಿತಾಂಶದಿಂದ ಲಾಸ್ ಆಗಿರ್ಬೋದು, ಮಾನವನ ಜೀವನ ಮತ್ತೆ ಆಸ್ತಿ ಪಾಸ್ತಿ ಹಾನಿ ಮಾಡುವಂತಹ ಒಂದು ವಿಕೋಪಕ್ಕೆ ನಾವೆಂತ ಕರಿತೀವಪ್ಪ ಅಂದ್ರೆ ಪ್ರಾಕೃತಿಕ ವಿಕೋಪಗಳು ಅಂತ ಕರಿತೀವಿ. ನೆಕ್ಸ್ಟ್ 32, ಏನು? ವಾಟ್ ಆರ್ ಅರ್ಥಕ್ವೇಕ್ಸ್? ಅರ್ಥಕ್ವೇಕ್ಸ್ ಅಂದ್ರೆ ಏನು? ವೈಬ್ರೇಷನ್ ಆರ್ ಮೂಮೆಂಟ್ ಆಫ್ ದ ಅಪ್ಪರ್ ಲೇಯರ್ಸ್ ಆಫ್ ದ ಅರ್ತ್ ಡ್ಯೂ ಟು ದಿ ಪ್ರೆಷರ್ ಕ್ರಿಯೇಟೆಡ್ is inside earthquake is called earthquake ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ 33ನೇ ಕ್ವೆಶ್ಚನ್ ಏನಿದೆ? ವಾಟ್ ಆರ್ ಫ್ಲಡ್ಸ್ ಅಂತ ಕೇಳಿದಾನೆ. ಫ್ಲಡ್ಸ್ ಮೀನ್ಸ್ ಪ್ರವಾಹ. ಪ್ರವಾಹ ಎಂದರೇನು? Flood means when there is a heavy rainfall and excessive melting of ice, the volume of water increasing in the river leading it to overflow is called ಫ್ಲಡ್ಸ್ ಅಂತ ಕರಿಬಹುದು. ಅರ್ಥ ಆಯ್ತಾ? ಸೊ ಇಷ್ಟು ಬರೆದ್ರೆ ನಿಮ್ಗೆ 1 ಅಂಕ ಖಚಿತ ನೋಡ್ರಿ. ಸೊ ಎಲ್ಲಾ ಕ್ವಶನ್ ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗಿರುವಂತಹ ಪ್ರಶ್ನೆಗಳನ್ನ ನಾವು ತೆಗೆದುಕೊಂಡು ಬಂದಿವಿ ಅಂತ ಹೇಳ್ತಾ, ಸೊ 34th ಯಾರೆಲ್ಲ ಹೈ ಸ್ಕೋರ್ ಮಾಡೋದಕ್ಕೆ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ತೀವಿ. What is meant by landslide? So land masses sliding the down of slope from the mountains or hills are called landslides. Okay, ಭೂಕುಸಿತ ಎಂದರೇನು?
Land masses sliding down the slope from the mountains or hills are called landslides. ಇಷ್ಟು ಬರೆದ್ರೆ ನಿಮಗೆ 1 ಅಂಕ ಖಚಿತ. ಸೊ ನೋಡ್ರಿ ನೆಕ್ಸ್ಟ್ 35 ನೋಡ್ರಿ, ವಾಟ್ ಈಸ್ ಕೋಸ್ಟಲ್ ಎರಿಸೋನ್? ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ ಇದು. ವಾಟ್ ಈಸ್ ಕೋಸ್ಟಲ್ ಎರಿಸೋನ್? ಕಡಲ ತೀರ, ಕೊಡಲ ಕರೆತ ಅಂತಾನು ಸಹಿತ ಕರೀತಾರೆ. ದ ಎರಿಸೋನ್ ಆಫ್ ಲ್ಯಾಂಡ್ ಬೈ ದ ವೇವ್ಸ್ ಇನ್ ದ ಕೋಸ್ಟಲ್ ಏರಿಯಾ ಇಸ್ ಕಾಲ್ಡ್ ಕೋಸ್ಟಲ್ ಎರಿಸೋನ್ ಅಂತ ಕರೀತಾರೆ. ಎರಿಸೋನ್. ನೆಕ್ಸ್ಟ್ 36. ಎಕ್ಸ್ಪ್ಲೈನ್ ದ ಮೀನಿಂಗ್ ಆಫ್ ರೂರಲ್ ಡೆವಲಪ್ಮೆಂಟ್. ರೂರಲ್ ಡೆವಲಪ್ಮೆಂಟ್ ಗ್ರಾಮೀಣ ಅಭಿವೃದ್ಧಿ. ಗ್ರಾಮೀಣ ಅಭಿವೃದ್ಧಿ ಹಂಗಂದ್ರೆ ಏನಂತ ಕೇಳೋಣ. Rural development means is an improvement of the social and economic status of the rural people by the proper utilizing of the local available natural and human resource is called rural development. ಅಲ್ಲಿ ಸ್ಥಳೀಯವಾಗಿ ಸಿಗುವಂತಹ ಸಾಮಾಜಿಕ ಅಂದ್ರೆ ಆರ್ಥಿಕವಾಗಿರುವಂತಹ ಜನರನ್ನ ಮೇಲೆ ಕೆತ್ತುವಂಥದ್ದು ಸ್ಥಾನಮಾನ. ಹೇಗೆ ಅಲ್ಲಿ ಸಿಗುವಂತಹ ಪ್ರಾಪರ್ ಯುಟಿಲೈಸಿಂಗ್ ಇರುವಂತಹ ಲೋಕಲ್ ಅವೈಲೇಬಲ್ ಇರುವಂತಹ ಮಾನವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಅಲ್ಲಿಯ ಜನರ ಸಾಮಾಜಿಕ ಮತ್ತೆ ಆರ್ಥಿಕ ಸ್ಥಾನಮಾನವನ್ನು ಹೆಚ್ಚಿಸಿಕೊಳ್ಳುವುದೇ ಅಂತದ್ದೇ ರೂರಲ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ನೋಡಿಲ್ಲಿ ಬ್ಯೂಟಿಫುಲ್ ಕ್ವಶನ್ 37th. ವಾಟ್ ಈಸ್ ಮೆಂಟ್ ಬೈ ದ ಡಿಸೆಂಟ್ರಲೈಸೇಷನ್ ಆಫ್ ಪವರ್? ಅಧಿಕಾರ ವಿಕೇಂದ್ರೀಕರಣ ಎಂದರೇನು? ಸೊ ಎಕ್ಸ್ಪೆಕ್ಟೆಡ್ ಕ್ವಶನ್ ನೋಡ್ರಿ, ಇದು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಬರುವಂತಹ ಪಾಠದಲ್ಲಿ ಬರುವಂತಹ ಪ್ರಶ್ನೆಗಳು ಆಗಿವೆ ಅಂತ ಹೇಳ್ತಾ. ಸೊ ನೋಡ್ರಿ, ಡಿಸೆಂಟ್ರಲೈಸೇಷನ್ ಮೀನ್ಸ್ ಪ್ರೊವೈಡಿಂಗ್ ದ ಅಡ್ಮಿನಿಸ್ಟ್ರೇಟಿವ್ ಅಂಡ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಡೆವಲಪಿಂಗ್ ಆಫ್ ವಿಲೇಜ್ to its own people is called administrative decentralization. Administrative and responsibility of the people developed in the village, it is own people. ಅಂದ್ರೆ ಅಲ್ಲಿಯ ಜನರಿಗೆ ಸ್ಥಳೀಯವಾಗಿ ಅಭಿವೃದ್ಧಿ ಹೊಂದೋದಕ್ಕೆ ಏನ್ ಮಾಡೋದು, ಹಳ್ಳಿಯ ಜನರಿಗೆ ಜವಾಬ್ದಾರಿಯನ್ನ ನೀಡುವಂಥದ್ದು, ಜೊತೆಗೆ ಆ ಹಳ್ಳಿಯ ಜನರ ಆಡಳಿತದಲ್ಲಿ ಭಾಗವಹಿಸುವುದಂತಿದೆಯಲ್ಲ ಅದನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ಡಿಸೆಂಟ್ರಲೈಸೇಷನ್ ಅಂತ ಕರಿತೀವಿ. ಸೆಂಟ್ರಲೈಸೇಷನ್ ಪವರ್, ಡಿಸೆಂಟ್ರಲೈಸೇಷನ್ ಪವರ್ ಅನ್ನೋದು ನಿಮಗೆ ಗೊತ್ತಿರ್ಬೇಕು. ಸೊ 38 ಕ್ವಶನ್ ಬಹಳ ಇಂಪಾರ್ಟೆಂಟ್. ಏನು ಸರ್ 38? ವಾಟ್ ಈಸ್ ಗ್ರಾಮ ಸ್ವರಾಜ್ಯ ಅಕಾರ್ಡಿಂಗ್ ಇನ್ ಟು ಗಾಂಧೀಜಿ? ನೋಡಿ, ಲಾಸ್ಟ್ ಟೈಮ್ ಇದೆ ಅಕಾರ್ಡಿಂಗ್ ಟು ದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಕೇಳಿದ್ದ. ಈ ಅಂದ್ರೆ ಸ್ಪೆಸಿಫಿಕ್ ಅವ್ರ ಹೆಸರೇ ಕೇಳ್ತಾರೆ. ಸೊ ನಾವಿಲ್ಲಿ ಅದೇ ರೀತಿಯ ಕ್ವಶನ್ ಅನ್ನ ತೆಗೆದುಕೊಂಡು ಬಂದಿವಿ. ಗಾಂಧೀಜಿ ಅವರ ಪ್ರಕಾರ ಗ್ರಾಮ ಸ್ವರಾಜ್ಯ ಅಂದ್ರೆ ಏನು ಅಂತ ಕ್ವಶನ್. ಥ್ರೂ ದ ಡಿಸೆಂಟ್ರಲೈಸೇಷನ್ ಸೆಲ್ಫ್ ರಿಲಯನ್ಸ್ ಸಫಿಷಿಯಂಟ್ and perforce village can be developed. This is process was called Grama Swarajya by Mahatma Gandhi. Okay, ಗಾಂಧೀಜಿ ಅವರ ಪ್ರಕಾರ ಗ್ರಾಮ ಸ್ವರಾಜ್ಯ ಅಂತ ಕ್ವಶನ್ ಬಂದ್ರೆ ಈ ಒಂದು ಆನ್ಸರ್ ಅನ್ನು ನೀವು ಬರೆದು 1 ಮಾರ್ಕ್ಸ್ ಅನ್ನ ಪಡ್ಕೋಬಹುದು ಎಕ್ಸಾಮ್ ಓರಿಯೆಂಟೆಡ್. 39th. ವಾಟ್ ಡು ಯು ಮೀನ್ ಬೈ ಬಡ್ಜೆಟ್? ಬಡ್ಜೆಟ್ ಅಂದ್ರೆ ಏನು? ಆಯವ್ಯಯ ಅಂತ ಕರೀತಾರೆ. ದ statement of estimate income and expenditure of a year prepared by the government is called ಏನಂತ ಕರಿತೀವಿ? ಬಡ್ಜೆಟ್ ಅಂತ ಕರಿತೀವಿ. ಓಕೆ, ಸೊ 1 ಮಾರ್ಕ್ಸ್ ಬಹಳ ಈಸಿ ಆಗಿರುವಂತದ್ದು. ಸೊ ನೋಡ್ರಿ 39th ಆದ್ಮೇಲೆ 40. ಗಿವ್ ದ ಮೀನಿಂಗ್ ಆಫ್ ಡಿಫಿಸಿಟ್ ಬಜೆಟ್ ಅಂತ ಕೇಳ್ತಾನೆ. ಅಂದ್ರೆ ಕೊರತೆಯ ಆಯವ್ಯಯ ಎಂದರೇನು? ಇನ್ ದ ಎಕ್ಸ್ಪೆಂಡಿಚರ್ ಇಸ್ ಮೋರ್ ದೆನ್ ದ ಇನ್ಕಮ್ ಇಸ್ ಕಾಲ್ಡ್ ಬಜೆಟ್. ಬಹಳ ಸರಳವಾದಂತ ಉತ್ತರ. ಸೊ ನಾವು ಪಾರ್ಟ್ 1 ವಿಡಿಯೋದಲ್ಲಿ 20 ಕ್ವಶನ್ ಮತ್ತೆ ಪಾರ್ಟ್ 2 ದಲ್ಲಿ 20, ಟೋಟಲ್ ಆಗಿ 40 ಕ್ವಶನ್ಗಳನ್ನ ವಾಟ್ ಈಸ್ ಅನ್ನುವಂತಹ ಕ್ವಶನ್ ನ ತೆಗೆದುಕೊಂಡು ಬಂದು ಆನ್ಸರ್ ನ ನೀಡುವಂತ ಪ್ರಯತ್ನ ಮಾಡಿದೀವಿ. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನಿಮ್ಮ SLC ಸೋಷಿಯಲ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತ ಸ್ಕೋರ್ ಕಂಟೆಂಟ್ ಗಳನ್ನ ಮುಂದಿನ ತರಗತಿಗಳಲ್ಲಿ ನಾವಿನ್ನೂ ತೆಗೆದುಕೊಂಡು ಬರ್ತೀವಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ.